ನಮಗೆ ಸಂಸದರು ಈಗ ಬಿಜೆಪಿನಲ್ಲಿ ಆದ್ರೂ ಒಳ್ಳೇದು ಅನ್ಸುತ್ತೆ ಸರ್. ರಾಹುಲ್ ಗಾಂಧಿ ಯಾವ ಕ್ಷೇತ್ರದಲ್ಲೂ ಅವರು ಕೆಲಸ ಮಾಡಿ ಅನುಭವ ಇಲ್ಲ. ಡೆಫಿನೆಟ್ ಅಭಿವೃದ್ಧಿ ಆಗ್ತಾ ಇದೆ, ಯಾಕೆಂದ್ರೆ ಆಗ್ತಾ ಇದೆ. ನಾವು ಯಾವುದನ್ನು ಸುಳ್ಳು ಹೇಳ್ಬಾರ್ದು. ಸಿದ್ದರಾಮಯ್ಯ ಇಸ್ ಗುಡ್ ಅಡ್ಮಿನಿಸ್ಟ್ರೇಟರ್ ಎರಡು ಮಾತಿಲ್ಲ. ಗ್ಯಾರಂಟಿಗಳು ಕೊಟ್ಟು ತಗೊಂಡಿದ್ದಾರೆ. ಅಭಿವೃದ್ಧಿ ಪಡಿಸಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಬಿಜೆಪಿ ಟ್ರೆಂಡ್ ಅಂತೂ ಇದೆ. ಬಿಜೆಪಿ ಆಲ್ಮೋಸ್ಟ್ ಬರೋದಂತ ಚಾನ್ಸಸ್ ಇದೆ. ಕಾಂಗ್ರೆಸ್ ಅಂತ ಗಾರಿ ಲೋಕಸಭೆಯಲ್ಲಿ ಖಂಡಿತವಾಗಿ ನಡೆಯಲ್ಲ. ಅಟ್ಲಿ ಅವರೇ ಆಗಬೇಕು ಸರ್. ಯಾಕಂದ್ರೆ ಅವರು ಶಿಸ್ತು ಒಂಥರ ದೇವಮಾನವ ಇದ್ದಂಗೆ. ಪಂಚ ಯೋಜನೆನೇ ಅವ್ರಿಗೆ ವೀಕ್ನೆಸ್ ಆಗಿರೋದು. ಅಭಿವೃದ್ಧಿ ಕಮ್ಮಿ ಆಗ್ತಾ ಇದೆ. ಸರ್ಕಾರದಲ್ಲಿ ದುಡ್ಡು ಇಲ್ಲದ ಮೇಲೆ ಅಭಿವೃದ್ಧಿ ಎಲ್ಲಿ ಕರಗುತ್ತೆ? ಎಸ್ ವೀಕ್ಷಕರೇ, ನಾನೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಸದರಾಗಿ DK ಸುರೇಶ್ ಅವರು ಕಳೆದ 2 ಬಾರಿ ಕೂಡ ಆಯ್ಕೆಯಾಗಿದ್ದಾರೆ. ಸೊ ಈ ಬಾರಿ ಹೇಗಿರುತ್ತೆ ಇಲ್ಲಿನ ಪರಿಸ್ಥಿತಿ, ಯಾರು ಗೆಲ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇಲ್ಲಿನ ಮತದಾರರನ್ನು ಕೇಳೋಣ, ಏನು ಹೇಳ್ತಾರೆ, ಅವರ ಒಪಿನಿಯನ್ ಏನಿದೆ ಅಂತ ನೋಡೋಣ. ಸರ್ ನಮಸ್ತೆ. ಯಾರಾಗಬೇಕು ಸರ್ ನಿಮ್ಮ ಮುಂದಿನ ಸಂಸದರು ಈ ಕ್ಷೇತ್ರಕ್ಕೆ? ಈ ಕ್ಷೇತ್ರಕ್ಕೆ ಈಗ ಸುರೇಶ್ ನಡೆಸ್ತಾ ಹೋಗ್ತಾ ಇದ್ದಾರೆ. ಮುಂದೇನು ಹೇಗೆ ಬರುತ್ತೆ ಅಂತ ಹೇಳಕ್ ಬರಲ್ಲ. ರೈಟ್ ಸರ್. ಯಾಕಂದ್ರೆ ಬಿಜೆಪಿದು ಸ್ವಲ್ಪ ಸ್ಟ್ರೆಂಡ್ ಜೋರಾಗಿದೆ. ಅದರಿಂದ ಬಿಜೆಪಿ ಬರುವಂತ ಅವಕಾಶ ಇದೆ ಅಂತ ಅನ್ಸುತ್ತೆ. ಓಕೆ. ಸೊ ಬಿಜೆಪಿ ಅಂದ್ರಿ, ಬಿಜೆಪಿ JDS ಅಲಯನ್ಸ್ ಇದೆ ಕರ್ನಾಟಕದಲ್ಲಿ, ಮೈತ್ರಿ. ಸೊ ಆ ಲೆಕ್ಕಾಚಾರವನ್ನು ನೋಡೋದಾದ್ರೆ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹಾಗೇನೆ CP ಯೋಗೇಶ್ವರ್ ಅವರಿಗೆ ಆಗಿ ಬರ್ತಿರ್ಲಿಲ್ಲ. ಬಟ್ ಈಗ ಇಬ್ರು ಒಂದಾಗಿ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರ ಏನು ಒಂದು ಸ್ಟ್ರೆಂತ್ ಇದೆ ಅದನ್ನು ತೋರಿಸುವ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ CP ಯೋಗೇಶ್ವರ್ ವರ್ಸಸ್ DK ಸುರೇಶ್ ಹೇಗಿರುತ್ತೆ ಸರ್? ಇದು ಕಾದು ನೋಡಬೇಕು. ಇದು ಜನಗಳ ಒಪಿನಿಯನ್ ಹೇಗೆ ಹೋಗುತ್ತೆ, ಟರ್ನ್ ಆಗುತ್ತೆ ಅನ್ನೋದು ಹೇಳಕ್ ಬರಲ್ಲ. ಯಾಕಂದ್ರೆ ಈಗ ಬಿಜೆಪಿ ಟ್ರೆಂಡ್ ಅಂತೂ ಇದೆ. ಬಿಜೆಪಿ ಆಲ್ಮೋಸ್ಟ್ ಬರೋದಂತ ಚಾನ್ಸಸ್ ಇದೆ. ಬಟ್ ಇನ್ ಮೀನ್ ಟೈಮ್ ಈಗ ಇದು ಕೊಡ್ತಾರಲ್ಲ, ಗ್ಯಾರಂಟಿಗಳು ಕೊಟ್ಟು ಏನಾದ್ರು ಇದು ಮಾಡಿದ್ರು, ಆ ರೀತಿ ಏನಾದ್ರು ಟರ್ನ್ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ. ಅದು ಅಂದರೆ ಪ್ರಮುಖವಾಗಿ ಏನು ಕುಮಾರಸ್ವಾಮಿ ಹಾಗೇನೆ CP ಯೋಗೇಶ್ವರ್ ಒಂದಾಗಿರೋದು DK ಸುರೇಶ್ ಅವ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಅದು ಹೇಗೆ ಹೇಳಕ್ ಬರುತ್ತೆ ಸರ್? ಅದ್ರ ಕಾದು ನೋಡಬೇಕಾಗತ್ತೆ. ರೈಟ್. ಅಂದರೆ ಏನಕ್ಕೆ ಹೀಗೆ ಕೇಳ್ತಾ ಇದ್ದೀನಿ ಅಂದರೆ, ಸದ್ಯಕ್ಕೆ ನಿಮ್ಮ ಕ್ಷೇತ್ರವನ್ನು ಗಮನಿಸುವುದಾದರೆ ಸಾಕಷ್ಟು ಮೆಚ್ಚುಗೆ ಕೂಡ ಇದೆ DK ಸುರೇಶ್ ಅವರಿಗೆ. ಅವರ ಕೆಲಸ ಸಾಕಷ್ಟು ತೃಪ್ತಿ ತಂದಿದೆ ಅಂತಲೂ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಹೇಗನ್ಸುತ್ತೆ? ಅವರ ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಅವರ ಒಂದು ವರ್ಕನ್ನು ಚೆನ್ನಾಗಿ ನಡೀತಾ ಇದೆ. ಬಟ್ ಈಗ ನಾನು ಹೇಳ್ತಾ ಇರೋದಲ್ಲ, ಬಿಜೆಪಿ ಅಲಯನ್ಸ್ ಇರೋದ್ರಿಂದ ಸ್ವಲ್ಪ ಹ್ಯಾಕ್ ಟರ್ನ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಜನಗಳ ಒಪಿನಿಯನ್ ಹೋಗುತ್ತೆ ಅದು. ನಿಮ್ಗೆ ಏನು ಅನ್ಸುತ್ತೆ, ಯಾರಾಗಬೇಕು ಅಂತ ಅನ್ಸುತ್ತೆ ನಿಮ್ಮ ಸಂಸದರು? ನಮಗೆ ಸಂಸದರು ಈಗ ಬಿಜೆಪಿನಲ್ಲಿ ಆದ್ರೂ ಒಳ್ಳೇದು ಅನ್ಸುತ್ತೆ. ಓಕೆ, ಫೈನ್ ಸರ್. ಹಾಗೆ ನೋಡಕ್ ಹೋದ್ರೆ ಈಗ ಬೆಂಗಳೂರು ಏನು ನಿಮ್ಮ ಗ್ರಾಮಾಂತರ ಕ್ಷೇತ್ರ ಇದೆ, ಇಲ್ಲಿನ ಅಭಿವೃದ್ಧಿ ಈಗ ಆಗ್ತಾ ಇದೆ ಅಂತ ಅನ್ಸುತ್ತಾ, ಅಥವಾ ಇನ್ನಷ್ಟು ಆಗಬೇಕು ಅಂತ ಅನ್ಸುತ್ತಾ, ಹೇಗೆ ಅನ್ಸುತ್ತೆ ಸರ್? ಡೆಫಿನೆಟ್ ಅಭಿವೃದ್ಧಿ ಆಗ್ತಾ ಇದೆ, ಯಾಕೆಂದರೆ ಆಗ್ತಾ ಇದೆ. ನಾವು ಯಾವುದನ್ನು ಸುಳ್ಳು ಹೇಳ್ಬಾರ್ದು. ಪ್ರತಿಯೊಂದು ರೋಡ್ಸ್ಗಳು ಇಲ್ಲಿಲ್ಲ, ಇಲ್ಲಿ ರೋಡ್ಸ್ಗಳಾಗಿದೆ, ರೋಡ್ಗಳಾಗಿದೆ, ಪಾರ್ಕ್ಗಳೆಲ್ಲ ಇಲ್ಲಿಲ್ಲ, ಪಾರ್ಕ್ಗಳೆಲ್ಲ ಆಗಿದೆ, ಇದಾಗಿದೆ. ಅಭಿವೃದ್ಧಿ ಬಗ್ಗೆ ಏನು ಒಂದು ಬೇರೆ ಮಾತು ಎರಡು ಮಾತು ಹೇಳಂಗಿಲ್ಲ, ನಡೀತಾ ಇದೆ. ಬಟ್ ಬದಲಾವಣೆ ಆಗಬೇಕು ಅಂತ ಬದಲಾವಣೆ ಯಾಕಂದ್ರೆ ಏನಾದ್ರು ಚೇಂಜಸ್ ಹೇಳ್ತಾರೆ, ಚೇಂಜಸ್ ಆಗಬೇಕು ಅನ್ನೋ ಒಂದು ದೃಷ್ಟಿ ಇರುತ್ತೆ ಅಷ್ಟೇ. ಫೈನ್ ಸರ್. ಇದೇ ಚೇಂಜಸ್ಸು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಿದ್ದಾರೆ 2 ಬಾರಿ ಆಯ್ಕೆ ಆದಂಥವರು, ಈ ಬಾರಿ 3ನೇ ಬಾರಿ ಆಯ್ಕೆ ಆಗಬೇಕಾ ಅಥವಾ ಬದಲಾವಣೆ ಆಗಬೇಕು ಅನ್ಸುತ್ತೆ? ಅವರೇ ಆಗಬೇಕು ಸರ್. ಯಾಕಂದ್ರೆ ಅವರು ಶಿಸ್ತು ಒಂಥರ ದೇವಮಾನವ ಇದ್ದಂಗೆ. ಶಿಸ್ತು, ಮನುಷ್ಯ ಎಲ್ಲಿ ಶಿಸ್ತಿರುತ್ತೆ ಅಲ್ಲಿ ಅವರಷ್ಟಿಗೆ ಅವರೇ ಮುಂದುವರಿತಾರೆ. ಜನ ಅವ್ರನ್ನ ಇಷ್ಟಪಡ್ತಾರೆ. ಅವ್ರ ಕಾರ್ಯಗಳು ಹಂಗಿದೆ. ಡೆಲ್ಲಿನಲ್ಲಿ ಸಂಸತ್ ಭವನಗಳು ಅದೊಂದು ಮಾಡಿದ್ರು. ಈ ಕಲ್ಕಟ್ಟಾನಲ್ಲಿ ಇದು ನದಿಗಳು ಇದು ಟ್ರೈನ್ ಇದು ಮಾಡುತ್ತಾರಲ್ಲ, ಅದನ್ನು ಇನಾಗ್ರೇಟ್ ಮಾಡಿದ್ರು ಮೊನ್ನೆ. ಇದು ತುಂಬ ಅವರು ಫಾಸ್ಟಾಗಿ ಇದು ಮಾಡ್ತಾ ಇದ್ದಾರೆ ಕೆಲಸಗಳು. ಅಂದರೆ ಜನಗಳ ಮೇಲೆ ಒಂದು ಒಪಿನಿಯನ್, ಭರವಸೆ ಇದೆ ಅವರು. ಸರಿ ಸರ್, ಏನು INDI ಎನ್ನುವ ಅಲಯನ್ಸ್ ಇದೆ, ಮೈತ್ರಿ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಸರ್? ಅದ್ರ ಬಗ್ಗೆ ಹೆಚ್ಚಾಗಿ ನಾನು ತಿಳ್ಕೊಂಡಿಲ್ಲ. ಸೊ ಅಲ್ಲಿಂದ ಕೇಳಿ ಬರ್ತಾ ಇರುವಂಥ ಹೆಸರು ಪ್ರಧಾನಿ ಅಭ್ಯರ್ಥಿಗೆ ರಾಹುಲ್ ಗಾಂಧಿ ಅವ್ರದ್ದು, ಅವ್ರ ಬಗ್ಗೆ ಒಪಿನಿಯನ್? ಸರ್, ರಾಹುಲ್ ಗಾಂಧಿ ಯಾವ ಕ್ಷೇತ್ರದಲ್ಲೂ ಅವರು ಕೆಲಸ ಮಾಡಿ ಅನುಭವ ಇಲ್ಲ. ಅವರ ಒಂದು ಹಿರಿಯರ ಒಂದು ಹೆಸರಿನಲ್ಲಿ ಅವರು ನಡೆಸ್ತಾ ಇದ್ದಾರೆ. ಬಟ್ ಅವ್ರದ್ದೇ ಆದ ಒಂದು ಒಪಿನಿಯನ್ ಆಗಲಿ, ಅವ್ರದ್ದೇ ಆದ ಒಂದು ಕಾರ್ಯಸಿದ್ಧಿಗೆ ಅವರು ಮಾಡಿ ತೋರಿಸಿಲ್ಲ ಇದುವರೆಗೂ. ಈ ಕಾರಣದಿಂದ ಅವ್ರಿಗೆ ಹಿನ್ನೆಲೆ ಇದೆ, ತಾತ ತಂದೆಗಳ ಹಿನ್ನೆಲೆ ಇದೆ. ಆ ಕ್ಷೇತ್ರದಿಂದ ಅವರು ಒಂದು ಹೆಸರುವಾಸಿನಲ್ಲಿ ಇದ್ದಾರೆ ಅಷ್ಟೇ. ಓಕೆ. ಸೊ ಇನ್ನೊಬ್ಬರು ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರ ಹೆಸರು ಕೂಡ ಕೇಳಿ ಬರುತ್ತೆ ಪ್ರಧಾನಿ ಅಭ್ಯರ್ಥಿಗೆ.
ಸೊ ಅವ್ರ ಬಗ್ಗೆ ಏನಿದೆ ಒಪಿನಿಯನ್? ಅವರು ವಯಸ್ಕರಾಗಿದ್ದಾರೆ, ಅವರು ಕೆಲಸ ಮಾಡಿದ್ದಾರೆ, ವಯಸ್ಕರಾಗಿದ್ದಾರೆ. Okay. ಈಗ ಸ್ವಲ್ಪ ಅಲರ್ಟ್ ಆಗಿರೋರು ಕೆಲಸ ಮಾಡೋರು ಬೇಕು. Okay. ಆ ರೀತಿ ಇದ್ದಾಗ ಸರಿ ಹೋಗುತ್ತೆ. ಸರಿ ಸರ್. ಸೊ ಮತ್ತೆ ನಿಮ್ಮ ಒಂದೇ ಒಂದು ಅಭಿಪ್ರಾಯ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ. ಹಾಗಿದ್ರೆ ಅಲ್ಲಿ NDA ಅಥವಾ BJP ಅಂತ ತಗೊಳ್ಳೋದಾದ್ರೆ, ಕನ್ಸಿಡರ್ ಮಾಡೋದಾದ್ರೆ ಮತ್ತೆ ಬೇರೆ ನಾಯಕರು ಇಲ್ವಾ ಸರ್ ಅಲ್ಲಿ? ಡೆಫಿನೆಟ್ ಇದ್ದಾರೆ ಸರ್, ಇದ್ದಾರೆ. ಅವರು ಇನ್ನೂ ಅವ್ರಿಗೆ ಸರಿಯಾದ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ. ಓಕೆ. ನರೇಂದ್ರ ಮೋದಿ ಅಂತವರು ಇನ್ನೂ 4-5 ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಅವ್ರು ಸರಿಯಾಗಿ ಸ್ಥಾನಮಾನ ಸಿಕ್ಕಿದ್ರೆ ಅವ್ರ ಪ್ರತಿಭೆನೂ ಬರುತ್ತೆ. ಓಕೆ ಸರ್. ಎಲ್ಲೋ ಕೇಳ್ಪಡ್ ಫಾರ್ ಎಕ್ಸಾಂಪಲ್ ಯೋಗಿ ಇದ್ದಾರೆ. ಯೋಗಿ ನೋಡಿ ಇಷ್ಟು ಸಹ ಕಾಣಲಿಲ್ಲ. ಈಗ ಅವರ ಪ್ರತಿಭೆ ಯಾವ ರೀತಿ ಬೆಳಕಿರ್ತದೆ, ಓಕೆ, ಅವಕಾಶ ಸಿಕ್ಕೊಡ್ಬೇಕು. ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದ ಕೆಲ ನಾಯಕರು ತೆರೆಮರೆಯಲ್ಲಿದ್ದಾರೆ ಅಥವಾ ಅವ್ರ ನೆರಳಲ್ಲಿದ್ದಾರೆ ಅಥವಾ ಏನೋ ಅವ್ರ ಕಡೆ ಅವರಿಂದ ಹೈಡ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಹೌದಾ ಸರ್ ಇದು? ಇಲ್ಲ, ಇದು ಅಡ್ಮಿನಿಸ್ಟ್ರೇಷನ್ ಅಂದರೆ ಒಂದು ಗೊತ್ತಿರಬೇಕು. ಅವಾಗ ಮನುಷ್ಯ ಒಂದು ಹೆದರಿಕೆ ಒಂದು ಇರುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತೀವೋ, ಅವರು ಮನುಷ್ಯ ಪ್ರೈಮ್ ಮಿನಿಸ್ಟರ್ ಆಗಿ ತಪ್ಪು ಮಾಡ್ತಾ ಇಲ್ಲ ಅಂತಂದಮೇಲೆ ನಾವು ಹೆಂಗೆ ತಪ್ಪು ಮಾಡೋಕ್ಕಾಗುತ್ತೆ, ಒಂದು ಹೆದರಿಕೆ ಇರುತ್ತೆ. ಈ ಅಡ್ಮಿನಿಸ್ಟ್ರೇಷನ್ ಭಾರಿ ಇಂಪಾರ್ಟೆಂಟ್. ಅದರಿಂದ ಸ್ವಲ್ಪ ರಿಟರ್ನ್ಸ್ ಅಂತ. ಹಾಗೆಯೇ ನರೇಂದ್ರ ಮೋದಿ ಅವರ ವರ್ಚಸ್ಸು ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ ಸ್ವಲ್ಪ ಬಿಂಬಿಸಲಾಗ್ತಿದೆ ಅಥವಾ ಕೇಳ್ಪಡ್ತೀವಿ. ಉದಾಹರಣೆ ನೋಡೋಕೆ ಹೋದರೆ, ಅದನ್ನು ಸತ್ಯನೋ ಸುಳ್ಳು ಅಂತ ನೋಡೋಕ್ಕಿಂತನೂ ಉದಾಹರಣೆ ಒಂದು ನೋಡೋಕೆ ಹೋದರೆ, ವಿಧಾನಸಭಾ ಚುನಾವಣೆಗೆ ಏನು ಕರ್ನಾಟಕಕ್ಕೆ ಬಂದಂಥ ನರೇಂದ್ರ ಮೋದಿಯವರು ಸಾಕಷ್ಟು ಕ್ಯಾಂಪೇನ್ ಮಾಡಿದ್ರು ಕೂಡ ವಿಧಾನಸಭೆಯಲ್ಲಿ BJP ಅನಿರೀಕ್ಷಿತವಾಗಿ ಸೋಲನ್ನು ಒಪ್ಕೊಳ್ಳುತ್ತೆ, ಸಾಕಷ್ಟು ಹೀನಾಮಾನವಾಗಿ ಸೋಲುತ್ತೆ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಏನು ಅನ್ಸುತ್ತೆ ಸರ್ ನರೇಂದ್ರ ಮೋದಿ ಅವರ ವರ್ಚಸ್ಸಿನ ಬಗ್ಗೆ? ಅದು ಆಕಸ್ಮಿಕವಾಗಿ ಆಗಿರೋದು. ಓಕೆ. ಆಕಸ್ಮಿಕ ಇದು ಗ್ಯಾರಂಟಿಗಳು ಕೊಟ್ಟು ಇದಾಗತ್ತೆ ಸರ್. ಹೆಣ್ಮಕ್ಳು ಎಲ್ಲ ಅವರು ಆ ರೀತಿ ಟರ್ನ್ ಆಗಿದ್ದಾರೆ. ಬಟ್ ಇದೇನು ಶಾಶ್ವತ ಏನೆಲ್ಲ. ಸಿದ್ದರಾಮಯ್ಯ ಇಸ್ ಗುಡ್ ಅಡ್ಮಿನಿಸ್ಟ್ರೇಟರ್. ಎರಡು ಮಾತಿಲ್ಲ, ಅವರು ಕೆಲಸ ಮಾಡ್ತಾರೆ. ಬಟ್ ಈ ರೀತಿ ಫೈನಾನ್ಷಿಯಲಿ ಸರ್ಕಾರನೇ ಬರ್ಡನ್ ತಗೊಂಡಾಗ ಅವರು ಆಡಳಿತ ಆಡೋದು ಸ್ವಲ್ಪ ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕಾಗಲ್ಲ. ಅದರಿಂದ ಅವರು ಓಟ್ ದೃಷ್ಟಿಯಿಂದ ಗ್ಯಾರಂಟಿಗಳು ಕೊಟ್ಟು ಓಟ್ ತೊಗೊಂಡಿದ್ದಾರೆ. ಬಟ್ ಅಭಿವೃದ್ಧಿ ಪಡಿಸೋಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ದುಡ್ಡು ಇರಬೇಕಲ್ಲ ಸರ್. ಕೇವಲ ಗ್ಯಾರಂಟಿ ಯೋಜನೆಗಳಿಂದ ಅಥವಾ ಹಿಂದಿನ BJP ಸರ್ಕಾರದ ವೈಫಲ್ಯ ಅಂತ ಹೇಳಕ್ಕೆ ಬರಲ್ಲ. ವೈಫಲ್ಯ ಅಂತ ಹೇಗೆ ಹೇಳ್ತೀರಾ? ಯಾವ ಕಾರಣದಿಂದ ಹೇಳ್ತೀರಾ ವೈಫಲ್ಯ ಅಂತ? ಇದು ಗ್ಯಾರಂಟಿಯಲ್ಲಿ ಟರ್ನ್ ಆಗಿದೆ ಅಷ್ಟೇ. ಗ್ಯಾರಂಟಿಯಲ್ಲಿ ಹೆಣ್ಮಕ್ಳು ಎಲ್ಲ ಗ್ಯಾರಂಟಿ ಬಗ್ಗೆ ಸ್ವಲ್ಪ ವಿಶ್ವಾಸ ಇಟ್ಕೊಂಡು ಟರ್ನ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಇದು ಹೇಗೆ ಟರ್ನ್ ಆಗುತ್ತೆ ಹೇಳಕ್ಕೆ ಬರಲ್ಲ. ಅಂದ್ರೆ ಈಗ ಲೋಕಸಭೆಯಲ್ಲಿ ಈ ಒಂದು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ನಡೆಯಲ್ಲ ಅಂತೀರಾ? ಹಾಗಿದ್ರೆ ಲೋಕಸಭೆಯಲ್ಲಿ ಖಂಡಿತವಾಗಿ ನಡೆಯಲ್ಲ. ಕಾಂಗ್ರೆಸ್ ತಂತ್ರಗಾರಿ ಒಳ್ಳೆ ಲೀಡರ್ಸ್ಗಳಿಲ್ಲ ಅಲ್ಲಿ. ಲೀಡರ್ಸ್ ಇದ್ರೆ ತಾನೇ ಫೈಟ್ ಮಾಡೋಕ್ಕೆ. ಲೀಡರ್ಸ್ ಇದ್ರೆ ತಾನೇ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ, ಒಂದು ಅಚೀವ್ಮೆಂಟ್ಸ್ ಮಾಡೋಕ್ಕೆ. ಅವರಿಂದ ಈ ಮೋದಿಯವ್ರು ಕೊಟ್ಟು ಯಾವುದೋ ಸ್ಟೇಟ್ಮೆಂಟ್ಸ್ಗಳು ಯಾವುದು ಕೊಡ್ತಾ ಇಲ್ಲ. ಅವರು ಏನು ಕೊಡ್ತಾರೆ? ಯಾರು ಒಂದು ಎಕ್ಸೆಪ್ಟ್ ಖರ್ಗೆ ಅದು ಬಿಟ್ಟು ಬೇರೆ ಯಾರು ಏನು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಅವ್ರಿಗೆ ಎಲ್ಲಿ ಅಷ್ಟಾಗಿ ಬ್ರಿಲಿಯಂಟ್ ಮೈಂಡ್ಸ್ ಇಲ್ಲ ಯಾರಿಗೂ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಅಥವಾ ಸರ್ಕಾರದ ಟೋಟಲ್ ಆಗಿ ಇರುವಂಥದ್ದು ಮುಖ್ಯ ಅಜೆಂಡಾ ಏನು ರಾಮ ಮಂದಿರ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ರು, ಅದರಿಂದನೇ ಸಾಕಷ್ಟು ಮತಗಳು ಬರುತ್ತೆ. ಆ ನಿಟ್ಟಿನಲ್ಲೇ ಇವರು ಚುನಾವಣೆಗೆ ಸಮೀಪಿಸ್ತಾ ಇರುವಂತೆ ಉದ್ಘಾಟನೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಏನು ಹೇಳ್ತೀರಾ? ಇದು 500 ವರ್ಷದ ಹಿಂದೆನೇ ಇದು ಇತ್ತು, ಇದು ಪ್ರಾಬ್ಲಮ್ಸ್. ಈಗ ಇವ್ರು ಕಾಂಗ್ರೆಸ್ನವರು ಕೈ ಜೋಡಿಸಿದ್ದಾರೆ ಇದಕ್ಕೆ. ಈಗ ಇದು ಮೋದಿಯವರು ಬಂದಾಗ ಸುಗಮವಾಗಿ ಕೆಲಸ ಮಾಡಿದ್ದಾರೆ. ಇದು ಅಂದರೆ ಚುನಾವಣೆಗೆ ಸಮೀಪಿಸ್ತಾ ಇರುವಂತೆ ಕೆಲ ತಿಂಗಳಿರುವಂತೆ ಮಾಡಿರೋದು. ಇದು ಒಂದು ದೃಷ್ಟಿನಲ್ಲಿ ಆ ರೀತಿನೂ ಹೇಳ್ಬೋದು. ಯಾಕಂದ್ರೆ ಹೇಳ್ಬೋದು. ಆಮೇಲೆ ಹಿಂದೂ ಒಂದು ಯೂನಿಟಿಗೆ ಇದು ಒಂದು ಭಾರಿ ದೊಡ್ಡ ಒಂದು ಸಹಕಾರ ಕೊಡುತ್ತೆ. ಯೂನಿಟಿ ಮೀನ್ಸ್ ಮತ್ತೆ ಅದೇ ಬರುತ್ತೆ ಸರ್, ಹಿಂದೆ ಯೂನಿಟಿ ಬರಬೇಕಂದ್ರೆ ಇದೊಂದು ದೊಡ್ಡ ಅಸ್ತ್ರ ಇದ್ದಂಗೆ ರಾಮ ಇದು. ಅದರಿಂದ ಅವರು ಸ್ವಲ್ಪ ಪೊಲಿಟಿಕಲ್ ಅಂದರೆ ರಾಜಕೀಯ ಅಂದರೆ ಇವೆಲ್ಲ ಮಾಡಲೇಬೇಕಾಗತ್ತೆ. ಮಾಡಿ ತೋರಿಸಿದ್ದಾರೆ ಅವರು. ಅದೇನು ಒಳ್ಳೇದೇ ಮಾಡಿದ್ದಾರೆ, ಏನು ಕೆಟ್ಟದೇನು ಮಾಡಿಲ್ಲ, ಒಟ್ಟಿದ್ದೇನು ಮಾಡಿಲ್ಲ. ರೈಟ್ ಸರ್. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸದ್ಯಕ್ಕೆ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರುವಂಥದ್ದು, ಇವರ ಕಾರ್ಯವೈಖರಿ ಬಗ್ಗೆ? ಇವ್ರ ಕಾರ್ಯ ನಡೀತಾ ಇದೆ. ಕಾರ್ಯ ಏನಿಲ್ಲ, ಮೋಸ ಏನಿಲ್ಲ, ಅನ್ಯಾಯ ಏನಿಲ್ಲ, ನಡೀತಾ ಇದೆ. ಆದರೆ ಅಭಿವೃದ್ಧಿಗಳಿಗೆ ಕಮ್ಮಿ ಆಗ್ತಾ ಇದೆ. ಸರ್ಕಾರದಲ್ಲಿ ದುಡ್ಡು ಇಲ್ಲದ ಮೇಲೆ ಅಭಿವೃದ್ಧಿ ಎಲ್ಲಿ ಕರಗುತ್ತೆ? ಈ ಪಂಚ ಯೋಜನೆಗಳೇನಿದೆ, ಗ್ಯಾರಂಟಿ ಯೋಜನೆಗಳು, ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ ಅನ್ಸುತ್ತೆ. ಅವರು ಅದರಿಂದನೇ ಹಿನ್ನಡೆ ಆಗ್ತದೆ. ಅವರು ಹೇಳ್ತಾ ಇಲ್ಲ ಸರಿಯಾಗಿ. ಅದು ಗೊತ್ತಾಗ್ತಾ ಇದೆ ಎಲ್ಲರಿಗೂ ಗೊತ್ತಾಗ್ತದೆ. ಆದರೆ ಅವರು ಓಪನ್ ಆಗಿ ಹೇಳ್ಕೊಳಕ್ಕೆ ಅವ್ರಿಗೆ ವೀಕ್ನೆಸ್ ಇದೆ, ಹೇಳ್ಕೊಳಕ್ಕಾಗಲ್ಲ. ಇದೊಂದೇ ಕಾರಣ. ಪಂಚ ಯೋಜನೆನೇ ಅವ್ರಿಗೆ ವೀಕ್ನೆಸ್ ಆಗಿರೋದು, ಬೇರೆ ಏನಿಲ್ಲ. ಇಲ್ಲದ ಅಭಿವೃದ್ಧಿ ಜಾರಿಗೊಳಿಸಿರುವಂಥ ಯೋಜನೆಗಳು ಉತ್ತಮವಾಗಿದೆಯಾ ಸರ್? ಜನಕ್ಕೆ ಅನುಕೂಲವಾಗಿ ನಡೀತದೆ. ಈಗೇನು ಕೊಟ್ಟಿದ್ದಾರೆ, ನಡೀತಾ ಇದೆ. ಬಟ್ ಎಷ್ಟು ದಿವಸ ನಡೆಯುತ್ತೆ ಅನ್ನೋದು ಇದನ್ನು ಒಂದು ಅನುಮಾನ.
ಈಗ ಸದ್ಯಕ್ಕೆ ಕೊಟ್ಟಿದ್ದಾರೆ, ಅನುಮಾನವಾಗಿ ಹೋಗ್ತಾ ಇದೆ ಅಷ್ಟೇ. ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಆಗಿರೋದು ಇದ್ರ ಬಗ್ಗೆ ಏನು ಅನಿಸುತ್ತೆ? ಇದು ಒಂದು ರಾಜಕೀಯದ ಉದ್ದೇಶದಿಂದ ಮಾಡಿಕೊಡೋದು. JDS ಅವರು ವೀಕ್ ಆಗಿದೆ, ಅವರಿಗೆ ಒಂದು ಸಪೋರ್ಟ್ ಬೇಕು. ಈ ಕಾರಣದಿಂದ ಅವರು BJPದು ಒಂದು ವರ್ಚಸ್ಸಿರೋದ್ರಿಂದ ಅವರಲ್ಲಿ ಸೇರಿಕೊಂಡಿದ್ದಾರೆ. ಅದು ನಡೀತದೆ ರಾಜಕೀಯದಲ್ಲಿ, ಅದೇನು ತಪ್ಪೇನಿಲ್ಲ. ಬಟ್ ಒಂದು ಫ್ರೆಂಡ್ಶಿಪ್ ಥರ ಯೂನಿಟಿ ಮಾಡಿಕೊಂಡಾಗ ಅದು ಎಲ್ಲನೂ ಸರಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಇವರು ಮೋದಿಯವರು ಮಾಡಿದ್ದಾರೆ. ಅದನ್ನು ಒಂದು ಒಳ್ಳೆಯದೇನು ತೊಂದರೆ ಏನಿಲ್ಲ ಅದರಿಂದ. ಓಕೆ ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದಿಷ್ಟು ಇಲ್ಲಿನ ಜನರ ಅಥವಾ ಒಂದು ಮತದಾರರ ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೆಯೇ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಕ್ಯಾಮರಾ ಪರ್ಸನ್ ಶಶಿಕುಮಾರ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಬೆಂಗಳೂರು.